ಸರ್, ಜನನಾಯಕ ಸಿನಿಮಾ ಟೈಮಲ್ಲಿ ವಿಷ್ಣು ಸರ್ ಕೋಪ ಮಾಡ್ಕೊಂಡಿದ್ರಂತೆ, ಯಾಕೆ? ಜನನಾಯಕದಲ್ಲ ನನ್ನ ಜನನಾಯಕ ಯಾಕೆ ಕೋಪ ಮಾಡ್ಕೋತಾನೆ ಅವನು? ಇಲ್ಲ, ಯಾವ ಸಿನಿಮಾದಲ್ಲಿ? ಅದೆಲ್ಲ ಯಾಕೆ ಹೇಳ್ಬೇಕು ನಾನು? ಇತ್ತು ಅದು ಏನೋ ಈಗ ಎಲ್ರಿಗೂ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಥರ ಏನೋ ಒಂದು ನನಗೆ ಗೊತ್ತಿಲ್ಲ. ಅದು ನನಗೂ ಅವನಿಗೂ ಸ್ಮಾಲ್ ಇದಾಯಿತು. ಅದಕ್ಕೆ ಮಾತಾಡೋದೆ ಅದು ಏನಂತಂದರೆ ಒಂದು ಮತ್ತೆ ಹಿಡ್ತಕ್ಕೆ ಹೋಗಿಲ್ಲೋದಲ್ಲಿ ಕ್ಲಾಶು. ಮತ್ತೆ ಹಿಡ್ತಕ್ಕಾಗಿಲ್ಲ ಒಂದು ಬರಿಯಲ್ಲಿ ಯಾರ್ಡಲ್ಲಿ ವಿಲ್ಸನ್ ಗಾರ್ಡನ್ ಹತ್ರ ಒಂದು ದೊಡ್ಡ ಬರಿಯಲ್ಲಿ ಯಾರ್ಡಿದೆ ಕ್ರಿಶ್ಚಿಯನ್ದು, ಆಡುಗೋಡಿ ಹತ್ರ. ಅಲ್ಲಿ ಬರಿಯಲ್ಲಿ ಯಾರ್ಡಲ್ಲಿ ಶೂಟಿಂಗ್ ಇಟ್ಟಿದ್ದೆ ನಾನು, ಮತ್ತೆ ಹಿಡ್ತಕ್ಕೆ ಹೋಗಿಲ್ಲ ಅಂತ. ಕಾರಣ ಏನು ಅಂದರೆ, ಒಂದು ಸಿಚುವೇಷನ್ನಲ್ಲಿ ಹುಡುಗಿಯರೆಲ್ಲ ಮಾತಾಡ್ತಾ ಕೂತ್ಕೋತಾರೆ, ನಾನು ಧೈರ್ಯವಂತೆ, ನಾನು ಧೈರ್ಯ, ನಂಗೆ ಧೈರ್ಯ ಅಂತ. ಹೀರೋಯಿನ್ ನಾನು ಧೈರ್ಯ. ಹಾಗಾದ್ರೆ ನೀ ಧೈರ್ಯ ಇದ್ದರೆ ರಾತ್ರಿ 12 ಗಂಟೆ ಹೊತ್ತಿಗೆ ಈ ಸ್ಮಶಾನಕ್ಕೆ ಹೋಗಿದ್ದೇನೆ, ಇದು ಒಂದು ಸ್ಟ್ಯಾಚ್ಯೂ ಇದೆಯಲ್ಲ, ಆ ಸ್ಟ್ಯಾಚ್ಯೂ ಕೈಗೆ ನೀನು ಬಳೆ ಹಾಕ್ಬಿಟ್ಟು ಬರಬೇಕು ರಾತ್ರಿ 12 ಗಂಟೆಗೆ. ಓಕೆ ಅಂತ. ಈ ರಾತ್ರಿ 12 ಗಂಟೆಗೆ ಅನ್ನೋದನ್ನು ಈ ರೌಡಿಗಳು ಕೇಳಿಸ್ಕೊತಾರೆ ಹಿಂದ್ಗಡೆ. ಸರಿ, ಈ ಹುಡುಗಿರೆಲ್ಲ ಮಾಡ್ತಾರಲ್ಲ, ಸರಿ ರಾತ್ರಿ 12 ಗಂಟೆಗೆ ಹೀರೋಯಿನ್ ಬರ್ತಾಳೆ. ಬರುವಾಗಲೇ ಆ ಗೇಟ್ ತುಕ್ಕು ಹಿಡಿದಿರುತ್ತೆ, ಗೇಟು ಏನತ್ತೆ. ಕ್ರಿಶ್ಚಿಯಾನಿಟಿ ಇದು ಸಿಮಿಟ್ರಿ, ಇದು ಭಾಳ ಚೆನ್ನಾಗಿ ತೆಗೆದಿದ್ದೀನಿ ನಾನೇ. ಒಳಗಡೆ ಎಲ್ಲ ಹೋಗ್ತಾಳೆ. ಆ ಸ್ಟ್ಯಾಚು, ಒಂದೊಂದು ಸ್ಟ್ಯಾಚ್ಯೂನು ಒಂಥರ ನಮ್ಮ ಸ್ಟ್ಯಾಚು ಆದರೆ ಏನಿರುತ್ತೆ, ಬರೀ ಬಾಕ್ಸು ಅಷ್ಟೇ ಅದು. ಆದರೆ ಕ್ರಿಶ್ಚಿಯನ್ಸ್ ಆಗಿದ್ರೇ ಸ್ಟ್ಯಾಚ್ಯುಗಳಿರುತ್ತೆ, ಇದು ಥರವರಿ ಇರುತ್ತೆ. ಸೊ ಆ ಥರ ಯಾವುದೋ ಒಂದು ಸ್ಟ್ಯಾಚು ಮೊದಲೇ ಹೇಳಿದ್ದು, ಅಲ್ಲಿ ಹೋಗಿದ್ದೇನೆ ಬಳೆ ಹಾಕಬೇಕು. ಬಳೆ ಹಾಕ್ತಾಳೆ, ಕೈಗೆ ಬಳೆ ಹಾಕಿ ಹೊರಗಡೆ ಸ್ವಲ್ಪ ಬರ್ತಾಳೆ. ಬರ್ತಿದ್ದಂಗೆ ಭೂಮಿಯಿಂದ ಈ ಪಿಶಾಚಿಗಳು ಬರುತ್ತೆ. ಈ ಭೂಮಿಯಿಂದ ಒಂದು ಪಿಶಾಚಿ ಬರುತ್ತೆ, ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. 2, 3, 4 ಒಂದಿಷ್ಟು ಜನ ಪಿಶಾಚಿಗಳು ಬಂದುಬಿಡ್ತವೆ. ಈ ಕಳ್ಳರುಗಳಿದೆ ಕೇಳ್ಕೊಂಡ್ರಲ್ಲ, ಅವರೆಲ್ಲ ಇವಳು ಹೊತ್ಕೊಂಡು ಹೋಗೋಣ ಅನ್ನೋಕ್ಕೋಸ್ಕರ ರಾತ್ರಿ ಪಿಶಾಚಿಗಳ ಥರ ಡ್ರೆಸ್ ಹಾಕ್ಕೊಂಡು ಬಂದುಬಿಟ್ಟಿರ್ತಾರೆ. ಹಾಕ್ಕೊಂಡು ಇವಳನ್ನೆಲ್ಲ ಹಿಡ್ಕೊಂಡಿದ್ದಾನೆ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ನಾಯಕ ಬರ್ತಾನೆ. ನಾಯಕ ಬಂದು ಅವಳನ್ನ ಸೇವ್ ಮಾಡ್ತಾನೆ. ಈ ಸಿಚುವೇಷನ್ ನಾನು ಅಲ್ಲಿ ಇಟ್ಟಿದ್ದು. ಕಾರಣ ಏನಾಗೋಯ್ತು, ಇದೆಲ್ಲ ಮಾಡ್ತಾ ಇರುವಾಗ ಏನಾಗೋಯ್ತು ಅಂದರೆ, ಅಭಿಮಾನಿಗಳಾಗಿಲ್ಲದೆ ದುರಭಿಮಾನಿಗಳಾಗಿರ್ತಾರೆ ಒಂದೊಂದು ಸತಿ. ಯಾರೋ ಏನೋ ಅಂದರೆ ವಿಷ್ಣುಗೆ ಏನೋ ಅಂದ್ಬಿಟ್ರು, ಅದು ಕೋಪ ಬಂದ್ಬಿಡ್ತು ವಿಷ್ಣುಗೆ. ಇನ್ನು ನಮಗೆಲ್ರಿಗೂ ಕೇಳಿಸ್ತು ಏನಂದರು, ಏನು ಮಾಡಿದ್ರು ಅಂತ. ಸೊ ಎಲ್ಲ ಹುಡುಕಿದ್ರು, ಅವ್ನು ಸಿಗಲಿಲ್ಲ, ಎಲ್ಲ ಹೊಟ್ಟೋದ. ವಿಷ್ಣು ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಅವ್ನು ಮೊದಲೇ ಈ ಜಾಗದಲ್ಲಿ ಶೂಟಿಂಗ್ ಬೇಡ ಅಂತ ನಂಗೆ ಹೇಳಿದ್ರು. ನಾನು ಅವನು ಕನ್ವಿನ್ಸ್ ಮಾಡಿದ್ದೆ, ಇಲ್ಲ ಇದು ಚೆನ್ನಾಗಿರುತ್ತೆ, ನೈಟ್ ಎಫೆಕ್ಟಲ್ಲಿ ಈ ಥರ ಲೈಟ್ ಆ್ಯಂಡ್ ಶೇಡಲ್ಲಿ ಈ ಸ್ಟ್ಯಾಚ್ಯುಗಳು ಅದು ಇದು ತೋರಿಸಿದಾಗ ಒಂಥರ ನೋಡೋರಿಗೇ ಭೀಕರವಾಗಿರುತ್ತೆ ಅಂತ ಏನೋ ಒಪ್ಕೊಂಡಿದ್ದ. ಮೊದಲನೇ ದಿವಸಕ್ಕೇ ಇದಾಗೋಯ್ತು. ಸೊ ಈಗ ಆದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು, ಶೂಟಿಂಗ್ ಪ್ಯಾಕಪ್ ಆಗೋಯ್ತು. ಸೊ 3 ದಿನ ಅವನು ಈ ಲೊಕೇಶನಲ್ಲಿ ಶೂಟಿಂಗ್ ಮಾಡಿದ್ರೆ ನಾನು ಬರೋಲ್ಲ ಅಂದ್ಬಿಟ್ರು. ನನಗೆ ನನ್ನ ಕತೆಗೆ, ನನ್ನ ಕಲ್ಪನೆಗೆ ಇದೇ ಕರೆಕ್ಟಾದ ಪ್ಲೇಸ್, ಇದಕ್ಕಿಂತ ಬಿಟ್ಟರೆ ಬೇರೆ ಅಲ್ಲವೇ ಇಲ್ಲ. ಇವತ್ತು ರಾಜಾರೋಷವಾಗಿ ಹೇಳ್ತೀನಿ, ಇವತ್ತಿಲ್ಲ ವಿಷ್ಣು, ಪರವಾಗಿಲ್ಲ, ಇದ್ದಾಗಲೇ ಹೇಳ್ತಿರ್ಬೇಕಾರೆ. ಏನಾಗೋಯ್ತು ಅಂದರೆ ಅವ್ನು ಮಾಡಲ್ಲ ಅಂತ ಹೇಳಿದೆ. ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಸರ್ ಏನು ಮಾಡೋಣ ಅಂತ. ನಮಗೆಲ್ಲ ಯಾವಾಗಲೂ ನಮಗೆ ಆಗಿನ ಕಾಲದೆಲ್ಲ ಹಳೆ ಗಂಡನ ಪಾದವೇ ಗತಿ ಅಂದರೆ ಪ್ಯಾಲೇಸೇ ಗತಿ. ಸೊ ಪ್ಯಾಲೇಸಲ್ಲೇ ಮಾಡೋಣ ಅಂತ. ಸೊ ನಾನು ಇಟ್ಟಿದ್ದು ಇದನ್ನು ನೈಟಲ್ಲೇ ತೆಗೆದಿದ್ದೆ. ಇದು ಡೇ ಫಾರ್ ನೈಟ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಏನೂ ಚೆನ್ನಾಗಿರಲ್ಲ, ಇನ್ನೂ ಚೆನ್ನಾಗಿಲ್ಲ ಇವತ್ತು ಕೂಡ. ಸೊ ಏನು ಮಾಡಿದ್ರು, ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ, ನಾನು ಶೂಟಿಂಗ್ ಮಾಡಲ್ಲ ಈ ಜಾಗದಲ್ಲಿ ಅಂದರೆ ತಪ್ಪಾಗೋಗ್ಬಿಡುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ, ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟಿರ್ತಾರೆ. ಓಕೆ, ಡೇ ಫಾರ್ ನೈಟ್ ಮಾಡೋದು. ಶೂಟಿಂಗೆಲ್ಲ ಆಯಿತು. ನನಗೆ ತುಂಬ ಬೇಜಾರಾಗೋಯ್ತು ಈ ವಿಷಯ. ಬೇಜಾರಾದ ತಕ್ಷಣ ನಾನೇನು ಮಾಡಿದೆ ಅಂದರೆ, ನೆಕ್ಸ್ಟ್ ಶೂಟಿಂಗ್ ಹೋಗ್ಬೇಕಲ್ಲ, ಈ ಥರ ಅವ್ರು ನಾನು ಮಾತಾಡಿದೆ ಚೆನ್ನಾಗಿರಲ್ಲ. ಡೈರೆಕ್ಟ್ರು ಒಬ್ಬ ಆರ್ಟಿಸ್ಟು ಗಂಡ ಹೆಂಡತಿ ಇದ್ದಂಗೆ, ನನ್ನ ಮನಸ್ಸಿನ ಭಾವನೆ ಅವ್ರಿಗೆ ಹೇಳೋಕ್ಕೋ, ಅವ್ರ ಭಾವನೆ ನನಗೆ ಬರಬೇಕು. ನಮ್ಮಿಬ್ಬರದು ರ್ಯಾಪೋರ್ಟ್ ಹಂಗಿರಬೇಕು ಅಂದ್ಕೊಂಡಿದ್ದೇನೆ. ನಾನೇ ವಿಷ್ಣುಗೆ ಒಂದು ಕೂತ್ಕೊಂಡು ಲೆಟ್ರ್ ಬರೆದ್ಬಿಟ್ಟೆ, ನಾವಿಬ್ಬರು ಗಂಡ ಹೆಂಡತಿ ಇದ್ದಂಗೆ ಡೈರೆಕ್ಟ್ರು ಇದು. ಸೊ ನೀವು ನನ್ನ ಜೊತೆ ಮಾತಾಡ್ದೇ ಇದ್ದಿದ್ದರಿಂದ ನಮಗೆ ಅಷ್ಟಾಗಿ ಪಿಕ್ಚರಿಗೆ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ನೀವು ಯಾರನ್ನ ಬೇಕಾದ್ರೂ ಇಟ್ಕೊಂಡು ಡೈರೆಕ್ಷನ್ ಮಾಡ್ಬೋದು, ನನ್ನದೇನು ಅಬ್ಜೆಕ್ಷನ್ ಇಲ್ಲ. ನಾನು ಇವತ್ತೇ ಫೈಲ್ ಕೊಟ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಲೆಟ್ರನ್ನ ನನ್ನ ಅಸೋಸಿಯೇಟ್ ಕೊಟ್ಬಿಟ್ಟು ಯವನಿಕಾದಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾಯಿದ್ದೆ. ಯಾವನಿಗೂ ಧೈರ್ಯ ಬರಲ್ಲ ಈ ಥರ. ನಮ್ಮ ಅಸಿಸ್ಟೆಂಟ್ ಅವನು ವಿಷ್ಣು ಬಂದರು, ಎಲ್ಲಿ ಭಾರ್ಗವ ಎಲ್ಲಿ ಡೈರೆಕ್ಟ್ರು ಅಂದರು. ಸರ್ ಅಲ್ಲಿ ಕೂತಿದ್ದಾರೆ ಸರ್ ಅಂದರು. ನಾನೊಬ್ಬನೇ ಆಡಿಟೋರಿಯಮಲ್ಲಿ ಕೂತಿದ್ದೆ.
ಮಿಕ್ಕಿದ ವಿಷ್ಣು ಬಂದರೆ ಎಲ್ಲರೂ ಹೊಟ್ಟೋಗ್ತಾರಲ್ಲ ಆ ಥರ ಇರ್ತಲ್ಲ. ನಾನು ಒಬ್ಬ ಅಲ್ಲಿ ಕೂತಿದ್ದೆ. ಏನು ಯಾಕಲ್ಲಿ ಕೂತೇನಲ್ಲಿ ಅಂತ ಲೆಟ್ರ್ ಕೊಟ್ಟರು. ಅವನು ಲೆಟ್ರ್ ಓದಿದ್ದು ನಾನೇ ಅಂದ. ನನಗೆ ನಾನು ಏನೋ ನನ್ನ ಕರಿತಾ ಇದ್ದೇನೆ ಅಂತ ಅಂದ್ಕೊಳ್ಳಿಲ್ಲ, ನನಗೆ ಗೊತ್ತು, ನನಗೆ ನಾನು ನೋಡಲೇ ಇಲ್ಲ. 2 ಸತಿ 3 ಸತಿ ಆದಮೇಲೆ ಮರ್ಯಾದೆ ಇರಲ್ಲ ಅಂತ ಅದೇ ಅಂದ. ಹೋದೆ. ಏನಾಯಿತು ಅಂದ. ಮನಸ್ಸಿನ ಭಾವನೆ ಅಂದೆ. ಅವೆಲ್ಲ ಏನಿಲ್ಲ, ಅವನು ಎಲ್ಲ ಏನಿಲ್ಲ ಅಂದ್ಬಿಟ್ಟು ಆ ಲೆಟರ್ ನನ್ನ ಜೋಬಲ್ಲಿ ಇಟ್ಬಿಟ್ಟು ಶೂಟಿಂಗ್ ಶುರು ಮಾಡೋಣ ಅಂತಂದ. ಅದು ಶೂಟ್ ಮಾಡಿ ಇದು ಇನ್ಸಿಡೆಂಟ್ ಆಗಿರೋದು. ಸರ್, ಅದಾದಮೇಲೆ ಶಿವಣ್ಣನ ಜೊತೆ 2 ಸಿನಿಮಾ ಮಾಡಿದ್ರಿ, ಜಗಮೆಚ್ಚಿದ ಗಂಡು ಮತ್ತು ಜಗಮೆಚ್ಚಿದ ಮಗ ಮತ್ತು ಗಂಡುಗಲಿ ಕುಮಾರರಾಮ. ಜಗಮೆಚ್ಚಿದ ಹುಡುಗ ಅದು ಜಗಮೆಚ್ಚಿದ ಮಗ. ಜಗಮೆಚ್ಚಿದ ಮಗ ರಾಜ್ಕುಮಾರ್ ಪಾರ್ಟ್ ಮಾಡಿದ್ದು, ಅದು ಹುಣಸೂರು ಕೃಷ್ಣಮೂರ್ತಿಗಳು ಡೈರೆಕ್ಷನ್ ಮಾಡಿದ್ದು. ಜಗಮೆಚ್ಚಿದ ಹುಡುಗ ರಾಜ್ಕುಮಾರ್ ಮಗ ಪಾರ್ಟ್ ಮಾಡಿದ್ದು ಶಿವಣ್ಣ. ಡೈರೆಕ್ಷನ್ ಮಾಡಿದ್ದು ಅಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು, ಇಲ್ಲಿ ಹೆಚ್ಚು ಕಮ್ಮಿ ಅವ್ರ ಮಗ ಇದ್ದಂಗೆ ನಾನೇ ಡೈರೆಕ್ಟ್ ಮಾಡಿದ್ದು. ಮತ್ತೊಂದು ಗಂಡುಗಲಿ ಕುಮಾರರಾಮ. ಅದೇನೇ ಹೇಳಿದ್ದು. ಸೊ ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು? ಶಿವಣ್ಣನ ಅಭಿನಯ ಆಗಿರ್ಬೋದು. ಇಲ್ಲ, ಶಿವಣ್ಣ ಅವ್ರು ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಲ್ಲಿ ಆ ಪಿಕ್ಚರ್ ನೋಡಿಬಿಟ್ಟು ಜಗಮೆಚ್ಚಿದ ಹುಡುಗ ನೋಡಿಬಿಟ್ಟೆ ರಾಜ್ಕುಮಾರ್ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಶಿವಣ್ಣನ ಕೈಲಿ ಚೆನ್ನಾಗಿ ಪಾಠ ಮಾಡಿಸಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ ಅಂದರು. ರಾಜ್ಕುಮಾರ್ ಸರೇನೆ. ಸರ್ ನೀವು ಏನು ಸರ್ ಹಿಂಗೆ ಹೇಳ್ತೀರಾ, ಅವ್ನು ನಿಮ್ಮ ಮಗ ಅಲ್ವ ಸರ್, ಚೆನ್ನಾಗಿ ಪಾಠ ಮಾಡಿದೆ, ಇನ್ನೇನು ಅಂದೆ. ಧೈರ್ಯವಾಗಿ ಹೇಳಿದೆ, ಇಲ್ಲ ಅವ್ನ ಭಾಷೆ ಅದು ಇದು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ ಅಂತಂದರು. ಸರಿ, ಗಂಡುಗಲಿ ಕುಮಾರರಾಮ ಆದ ನಂತರ ನೀವು ನಿರ್ದೇಶನದಿಂದ ಸ್ವಲ್ಪ ಹಿಂದಕ್ಕೆ ಬರ್ತೀರಾ. ಯಾಕೆ ಆಸಕ್ತಿ ಕಮ್ಮಿ ಆಯಿತಾ ಅಥವಾ ಕಾಲಕ್ಕೆ ತಕ್ಕದಂತೆ ನಡಿಬೇಕು ಅನ್ನಿಸ್ತಾ? ಇಲ್ಲ, ಆ ಥರದ್ದೇನೂ ಇಲ್ಲ. ನಾನು ಹೇಳ್ತೀನಲ್ಲ, ಮಾಡಿದೆ ಒಂದು 50 ಸಿನಿಮಾದವರೆಗೂ ಮಾಡಿದ್ದೀನಿ. ಓಕೆ, ಇಲ್ಲಿ ಇದೇ ಸಾಕು ಅಂತ ಅನ್ನಿಸ್ಬಿಡ್ತೀನಿ. ಅಂದರೆ ಜೀವನ ನನಗೆ ಅಪ್ಪನಿಂದ ಪ್ರಾರಂಭ ಆಯಿತು, ಮಗನಿಂದ ಕೊನೆ ಆಗೋದಾರ ಆಗಲಿ ಬಿಡಿ, ಹಾಗೇನೆ ಆಯಿತು. ನಾನು ಯಾರನ್ನೂ ಕೂಡ ನನ್ನ ಜೀವಮಾನದಲ್ಲಿ ನಾನು ಸಹಾಯಕ ನಿರ್ದೇಶಕನಾದಾಗಿಂದ ಒಬ್ಬರನ್ನ ಅವಕಾಶ ಕೇಳಿದವನಲ್ಲ. ಅವಕಾಶಗಳು ಆವಾಗವೇ ನನಗೆ ಹುಡ್ಕೊಂಬಂದವರು. ನಾನು ನಿರ್ದೇಶಕನಾದ ಮೇಲೂ ಕೂಡ ಅಷ್ಟೇ, ಯಾರನ್ನೂ ಹೋಗಿ ಅವಕಾಶ ಕೇಳಿದವನೇ ಅಲ್ಲ. ಅದು ದ್ವಾರಕೀಶ್ ಹತ್ರನೇ ಆಗಿರ್ಬೋದು ಅಥವಾ ಬೇರೆ ಯಾರ ಹತ್ರನೇ ಆಗಿರ್ಬೋದು, ಅವಕಾಶಗಳು ಅದನ್ನೇ ಬಂದಿದ್ದು, ಅದನ್ನೇ ಕೊಟ್ಟಿದ್ದು. ಸೊ ಆ ಥರ ನಾನು ಎಲ್ಲನೂ ಹುಡ್ಕೊಂಬಂದಿದ್ದು. ಯಾರಿಗೆ ನಿರ್ಮಾಪಕರು ಬೇಕು ಅಂತಿದ್ದರೆ ಬರ್ತಾರೆ, ಬರಲಿಲ್ಲ ಅಂದರೆ ಅದಕ್ಕೆ ಯೋಚನೆ ಬಿಡಬಾರ್ದು. ಅಯ್ಯೋ ಅಂದ್ಬಿಟ್ಟು ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಮನೆಗೆ ಅಥವಾ ನಿರ್ಮಾಪಕರ ಕಾಂಪೌಂಡಿಗೆ ಹೋದವನೇ ಅಲ್ಲ. ಅವಕಾಶ ಕೊಡಿ ಅಂತ ಕೇಳ್ದವನೂ ಅಲ್ಲ. ಹೇಗೋ ಏನು ಬರುತ್ತೋ ಅದರಲ್ಲೇ ತಿನ್ನೋದು, ಏನು ಬರುತ್ತೋ ಅದರಲ್ಲೇ ಹೊಂದ್ಕೊಂಡಿರೋದು. ಆಮೇಲೆ ದೇವರು ಜೀವನ ಚೆನ್ನಾಗಿ ಕೊಟ್ಟಿಯಾನೆ. ಆವತ್ತಿನ ದಿವಸ 350 ರೂಪಾಯಿ ಜೀವನ ಮಾಡ್ತಾಯಿದ್ದೆ, ಇವತ್ತು ದಿವಸ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೆ. ಅವತ್ತು ಏನೂ ಇರಲಿಲ್ಲ, ಇವತ್ತು ಎಲ್ಲನೂ ಕೊಟ್ಟಿಯಾನೆ ದೇವರು. ಮನೆ ಕೊಟ್ಟಿಯಾನೆ, ಮನೆ ಕೊಟ್ಟಿಯಾನೆ, ಕಾರ್ ಕೊಟ್ಟಿಯಾನೆ, ಅದು ಕೊಟ್ಟಿಯಾನೆ, 3 ಮಕ್ಕಳು ಕೊಟ್ಟಿಯಾನೆ, ಒಳ್ಳೆ ಹೆಂಡತಿ ಕೊಟ್ಟಿಯಾನೆ. ಆವಾಗ ಇಂಟರ್ವ್ಯೂ ಮಾಡೋಕ್ಕೆ ನಿಮ್ಮಂಥ ಹುಡುಗಿರು ಬರ್ತಾರೆ, ಅದಕ್ಕಿಂತ ಇನ್ನೇನು ಬೇಕು? ಸರ್, ನಿಮಗೆ ಇವತ್ತಿಗೂ ಏನಾದರೂ ಅನಿಸುತ್ತಾ, ಯಾರ ಜೊತೆಯಾದರೂ ಕೆಲಸ ಮಾಡಬೇಕಿತ್ತು, ಈ ಹೀರೋಗೆ ನಾನು ಆ್ಯಕ್ಷನ್ ಕಟ್ ಹೇಳಬೇಕಿತ್ತು, ಅಥವಾ ಈ ಕಥೆಯನ್ನು ನಾನು ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಬೇಸರ ಏನಾದರೂ? ಇಲ್ಲ, ನನಗೆ ಏನಂದರೆ ಮೊದಲೊಂದು ರವಿಚಂದ್ರನ್ ಮೇಲೆ ನನಗೆ ತುಂಬ ಆಸೆ. ಯಾಕೆಂದರೆ ರವಿಚಂದ್ರನ್ ತಂದೆಯವರು ನನಗೆ ಬಹಳ ಬೇಕಾದವರು. ಅವ್ರ ಕಂಪನಿಲಿ ಅವ್ರಿಗೆ ನಾನು ಒಂದೇ ಗುರಿ ಅನ್ನೋ ಪಿಕ್ಚರ್ನ MP ಶಂಕರ್ಗೆ ನಾನು ಡೈರೆಕ್ಷನ್ ಮಾಡಿಕೊಟ್ಟಿದ್ದ ಪಿಕ್ಚರ್ನ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ಸೊ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ರವಿನೂ ಅಷ್ಟೇ, ರವಿಚಂದ್ರನನ್ನಲ್ಲ, ರವಿ ಅಂತ ಅನ್ನೋದು. ಅವನು ಅಷ್ಟೇ, ಇವತ್ತು ಕೂಡ ಎಲ್ಲಿ ಸಿಕ್ಕಿದ್ರು ಕೂಡ ತುಂಬ ಮರ್ಯಾದೆಗೆ ಮಾತಾಡಿಸ್ತಾರೆ. ಆವಾಗ ಅವರು ತುಂಬ ಬ್ಯುಸಿ ಇದ್ದಾಗ ಅವ್ರದ್ದೊಂದು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಸೊ ಅದನ್ನು ಲಂಡನ್ನಲ್ಲಿ ತೆಗೆಯೋಣ ಅಂದ್ಬಿಟ್ಟು ಲಂಡನ್ ಲವ್ ಅಂತ ಪಿಕ್ಚರಿಗೆ ಹೆಸರಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಮಾಡಬೇಕು ಅಂತ ಕಥೆ ಎಲ್ಲ ಮಾಡಿದ್ದೆ. ಯಾಕೋ ಅದು ಸರಿ ಆಗಲಿಲ್ಲ ಅಷ್ಟೇ. ಅದೇ ಥರ ಮಾಲಾಶ್ರೀ ಅವರು ಕೂಡ ಅಡ್ವಾನ್ಸ್ ಕೊಟ್ಟಿದ್ದೆ, ಹೆವಿ ಅಡ್ವಾನ್ಸ್ ಕೊಟ್ಟಿದ್ದೆ. ಯಾಕೋ ಅದೂ ಕುದುರೆ ಬರಲಿಲ್ಲ. ಆಮೇಲೆ ಯಾವಾಗ ನಾಣ್ಯ ಚಲಾವಣೆಯಲ್ಲಿಲ್ಲ ಅಂದರೆ ನಾವು ಹೋಗಬಾರ್ದು. ಕುದುರೆ ರೇಸಲ್ಲಿ ಗೆಲ್ತಾ ಇದ್ರೇ ನಾವು ಹೋಗಿ ದುಡ್ಡು ಕಟ್ಟಬೇಕು, ಆವಾಗ ಕುದುರೆ ಗೆಲ್ಲುತ್ತೆ. ಕುದುರೆ ಹಿಂದೆ ಇರೋ ಕುದುರೆ ಯಾವೊಂದು ದುಡ್ಡು ಕಟ್ಟಕ್ಕೆ ಹೋಗಲ್ಲ. ಸೊ ಮಾಲಾಶ್ರೀನೂ ನಾನು ನೋಡಿದೆ. 1-2 ವರ್ಷ ಆದಮೇಲೆ ಅಷ್ಟಾಗಿ ಸರಿ ಬರಲಿಲ್ಲ. ನಾನು ಅವ್ರನ್ನ ಕೇಳೋದು ಬಿಟ್ಬಿಟ್ಟೆ ಅಷ್ಟೇ. ಸರ್, ಈಗ ನೀವು 50 ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದೀರಾ. ನಿಮ್ಮ ಎಲ್ಲ ಸಿನಿಮಾಗಳು ನಿಮಗೆ ಖುಷಿ ಕೊಟ್ಟಿರುತ್ತೆ. ಆದರೆ ನನ್ನ ಜೀವನದ ಬೆಸ್ಟ್ ಸಿನಿಮಾ ಇದು ಅಂದರೆ ನಿಮ್ಗೆ ಯಾವುದು? ನಾನು ಯಾವುದೂ ಅದನ್ನು ಹೇಳೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ,
ನಾವು ಎಲ್ಲನೂ ಆಸೆ ಪಟ್ಟೆ ಮಾಡಿರ್ತೀವಿ. ಬಟ್ ಒಂದು ಇರುತ್ತಲ್ಲ ಸರ್, ನಂಗೆ ತುಂಬ ಇಷ್ಟ ಆಗಿದೆ. ಆ ಥರಕ್ಕೆ ನೀವು ಚುಚ್ಚು ಕೇಳ್ಕೋಬೇಡಿ. ಬಟ್ ಏನಂತ ಹೇಳಿದ್ರೆ ಎಲ್ಲನೂ ಅದೇನೆ. ಈಗ ನಮಗೆ 3 ಜನ ಹೆಣ್ಮಕ್ಳಿದಾರಲ್ಲ, ಅದ್ರಲ್ಲಿ ಯಾರು ಬೆಸ್ಟ್ ಅಂತ ಹೇಳಿದಂಗೆ 3 ಜನನೂ ಒಳ್ಳೆಯ ಮಕ್ಕಳುಗಳು, ಒಳ್ಳೆಯವರೇ. ಸೊ 3 ಜನ ಚೆನ್ನಾಗಿರುತ್ತೆ. ಒಂದು ಚೆನ್ನಾಗಿ ಓಡಲಿಲ್ಲ ಅಂದ ತಕ್ಷಣಕ್ಕೆ, ಈಗ ನನ್ನ ಗಂಡುಗಲಿ ಕುಮಾರರಾಮ ಇದೆ, ಅದು ಓಡಲಿಲ್ಲ ಅಂದ ತಕ್ಷಣ ತಪ್ಪು ನಾನು ಬೇರೆಯವ್ರ ಮೇಲೆ ಹಾಕೋಕ್ಕೆ ಇಷ್ಟಪಡಲ್ಲ. ತಪ್ಪು ನಂದೇನೆ. ಯಾಕೆ ಇಲ್ಲ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದಕ್ಕೋ ಯಾತಕ್ಕೋ ಗೊತ್ತಿಲ್ಲ ನನಗೆ. ಸೊ ತಪ್ಪು ನಂದೇನೆ. ಆದ್ದರಿಂದ ಅದು ಓಡಲಿಲ್ಲ, ಅದ್ರ ಹೊಣೆ ನಂದೇನೆ. ನಾನು ಅದನ್ನು ಶಿವರಾಜ್ ಕುಮಾರ್ಗಾಗಲಿ ಬೇರೆಯವ್ರಿಗಾಗಲಿ ಹೀರೋಯಿನ್ಗಳಾಗಲಿ ಅದೆಲ್ಲ ಕೊಡೋಕ್ಕೆ ಹೋಗಲ್ಲ. ತಪ್ಪು ನಂದೇನೆ. ನಿಮ್ಗೇನಾದರೂ ಕನಸಿದೆಯಾ ಸರ್? ಇನ್ನೂ ಈ ಒಂದು ಕನಸು ನನಗೆ ನನಸು ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ಕನಸನ್ನೇ ಇಟ್ಕೊಂಡಿರಲಿಲ್ಲ ನಾನು ಮೊದಲು ಡೈರೆಕ್ಟ್ರ್ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಅದಾಗದೇ ಎಲ್ಲ ಬಂತು, ಎಲ್ಲ ಕೂಡ ಬಂತು. ಬಂದರೆ ಮಾಡ್ತೀನಿ, ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅಂತಲೂ ಬರಲಿಲ್ಲ ಅನ್ನೋಕ್ಕೋಸ್ಕರ ದಾರಿ ಹುಡ್ಕೋಕ್ಕೆ ಹೋಗಲ್ಲ. ಕನಸನ್ನು ಹುಡ್ಕೊಂಡು ಹೋಗಕ್ಕೆ ಹೋಗಲ್ಲ, ಅಥವಾ ಆ ಕುದುರೆ ಏರಕ್ಕೆ ಹೋಗಲ್ಲ ನಾನು. ಬಂದರೆ ಸರಿ, ಬರಲಿಲ್ಲ ಅಂದರೆ ಯೋಚನೆ ಇಲ್ಲ. ಇಲ್ಲಿವರೆಗೂ ಅಷ್ಟು ವರ್ಷ ಕಳ್ಕೊಂಬಂದಿದ್ದೀನಿ. ಏನಾದ್ರು ಇದ್ದರೆ ನಗ್ತಾ ಇರ್ತೀನಿ, ಏನೂ ಇಲ್ಲವ ಅಂದರೆ ಯೋಚನೆ ಇಲ್ಲ, ನಗ್ತಾ ಹೋಗ್ತೀನಿ. ಸರ್, ಆ ಕಾಲದ ಹೀರೋಗಳಿಗೂ ಈ ಕಾಲದ ಹೀರೋಗಳಿಗಿರುವಂಥ ಡಿಫ್ರೆನ್ಸ್ ಏನು ಸರ್ ನಿಮ್ಮ ಪ್ರಕಾರ? ನೀವು ಸಾಕಷ್ಟು ಹೀರೋಗಳನ್ನು ನೋಡ್ಕೊಂಡು ಬಂದಿದ್ದೀರಾ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಆ ಕಾಲದ ಹೀರೋಗಳೆಲ್ಲನೂ ಕೂಡ ಕಥಾನಾಯಕರೇ. ಇವತ್ತೊಂದು ದಿವಸ ಏನಾದ್ರು ಇನ್ಸಿಡೆಂಟ್ಗಳಿಗೆ ನಾಯಕರು ಅವರೆಲ್ಲ. ಯಾವುದು ಕೂಡ ಪೂರಕವಾದ ಕಥೆಯನ್ನು ಅಷ್ಟು ಚೆನ್ನಾಗಿರೋದಿಲ್ಲ. ಬರೀ ಇವತ್ತು ಬರ್ತಾ ಇರೋ ಪಿಕ್ಚರ್ಗಳೆಲ್ಲನೂ ಕೂಡ ಘಟನಾವಳಿಗಳು, ಇನ್ಸಿಡೆಂಟ್ಗಳ ಮೇಲೇ ಹೇಳ್ತಾ ಇರ್ತಾರೆ ಹೊರತು ಒಂಥರ ಕಥೆ ಇರೋದಿಲ್ಲ. ಯಾವುದು ಕಥೆ ಇರುತ್ತೋ ಅದು ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಕಾಂತ ಅದು ಇದು ಚಾರ್ಲಿ ಇವುಗಳಷ್ಟೇ. ಕತೆ ಇದೆ ನೋಡಿ, ಅದರಲ್ಲಿ ಕತೆ ಇದ್ದಿದ್ದರಿಂದ ಚೆನ್ನಾಗಿ ಓಡುತ್ತೆ. ಯಾವುದೇ ಆಗಲಿ ಕತೆ ಚೆನ್ನಾಗಿತ್ತು ಅಂದರೆ ಅದರಲ್ಲಿ ಯಾರೇ ನಾಯಕರಿದ್ದರೂ ಕೂಡ ಓಡುತ್ತೆ. ಚಾರ್ಲಿಲಿ ನಾಯಿನೇ ನಾಯಕ, ಓಡಲಿಲ್ವೇ? ಅಷ್ಟೇ.